ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಚೆನ್ನಾಗಿದ್ರೆ ನಾನು ಅನ್ಕೊಳ್ತೀನಿ. ಬೆಳಗಿನ ಶುಭೋದಯ. ಮತ್ತೆ ನಿಮ್ಮ ಆಶೀರ್ವಾದ ನನಗೆ ಸದಾಕಾಲ ಹೀಗೆ ಇರೋ ತನಕ ನನಗೆ ಯಾವುದೇ ಭಯವಿಲ್ಲ. ಮತ್ತೆ ರಾಯರು ನನ್ನ ಜೊತೆ ಇರೋದ್ರಿಂದ ಇನ್ನೂ ನನಗೆ ಯಾವ ಥರನೂ ಭಯವಿಲ್ಲ. ಮತ್ತೆ ನಾನು ಏನು ಹೇಳಬೇಕು ಅಂತಂದರೆ ಬಂದಿದ್ದೀನಿ. ಇನ್ಸ್ಟಾಗ್ರಾಮು, ಯೂಟ್ಯೂಬು, ಮತ್ತು ಮೋಜೋ, ಮತ್ತು ಶೇರ್ ಚಾಟಲ್ಲಿ ನನ್ನ ಯಾರು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ಮತ್ತು ರಾಯರ ಪೂಜೆ ಇಷ್ಟಪಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ರಾಯರು ಒಳ್ಳೇದು ಮಾಡಲಿ. ಯಾಕಂದರೆ ನಾನು ಗೊತ್ತಿಲ್ಲದಿರೋ ಜನಕ್ಕೆ ನಾನು ಮನ್ಸು ಗೆದ್ದಿದ್ದೀನಿ ಅಂದರೆ ಎಲ್ಲ ರಾಯರ ಆಶೀರ್ವಾದ ಅಂತಲೇ ನಾನು ಹೇಳ್ಬೋದು. ಗೊತ್ತಿರೋರು ಜನಕ್ಕಿಂತ ಗೊತ್ತಿಲ್ಲದಿರೋ ಜನ ಮನ್ಸು ಗೆಲ್ಲೋದು ತುಂಬಾ ಕಷ್ಟ ಐತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಯಾರು ಹೆಂಗೆ ಏನು ಎತ್ತ ಅಂತ ಎಲ್ಲರೂ ಪ್ರಶ್ನೆ ಮಾಡೋದ್ರಿಂದ ಗೊತ್ತಿಲ್ಲದಿರೋ ಜನ ಪ್ರೀತಿ ನನಗೆ ಇಲ್ಲಿ ತನಕ ಸಿಕ್ಕಿದೆ ಅನ್ನೋದಾದ್ರೆ ನಾನು ತುಂಬಾ ಖುಷಿ ಪಡ್ತೀನಿ. ಯಾಕಂದ್ರೆ ಈಗ ನಾನು ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಮೋಜೋ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ಒಂದು ವಿಡಿಯೋನೇ ಆಗಿರ್ಬೋದು, ಒಂದು ಎಡಿಟಿಂಗ್ ಆಗಿರ್ಬೋದು, ಒಂದು ಪ್ರಶ್ನೆ ಕೇಳಿರೋದಾಗಿರ್ಬೋದು, ತುಂಬಾ ಕಷ್ಟಪಟ್ಟು ವಿಡಿಯೋಗಳು ಮಾಡಿದ್ದೀನಿ. ಮತ್ತೆ ಯಾಕೆ ನೀವು ಬ್ಲಾಗ್ಗಳು ಆಗ್ತಾ ಇಲ್ಲ ಅಂತ ಕೇಳಿದ್ದೀರಾ. ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಬ್ಲಾಗ್ಗಳು ಹಾಕೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಬ್ಲಾಗ್ ನನ್ನ ಮನೆಯೇ ಆಗಿರುತ್ತೆ. ನನಗೊಬ್ರು ಫ್ರೆಂಡ್ಸ್ ಇಲ್ಲ, ಒಬ್ರು ಏನಿಲ್ಲ. ಯಾಕಂದ್ರೆ ನಾನಾಯ್ತು ನನ್ನ ಕೆಲಸ ಆಯ್ತು, ನನ್ನ ಪಾಡಾಯ್ತು ಅಂತ ಇದ್ದೀನಿ. ಆದ್ರೂ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಬಂದು ಒಂದು ವಿಡಿಯೋ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಮತ್ತೆ ನಾನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತಲೇ ಒಂದೊಂದ್ಸಲಿ ನನಗೆ ಗೊತ್ತಾಗಲ್ಲ. ಅದಕ್ಕೇನೆ ನನಗೆ ಯಾವ ಥರ ಅನುಕೂಲ ಆಗುತ್ತೋ ರಾಯರ್ ಸೇವೆ ಇರ್ಬೋದು, ಪ್ರತಿಯೊಂದು ನಿಮಗೆ ತಿಳಿಸ್ಕೊಡೋಕ್ಕೆ ನಾನು ವಿಡಿಯೋಗಳು ಮಾಡ್ತಾ ಇರ್ತೀನಿ. ಒಂದೊಂದು ಲೇಟ್ ಆಗುತ್ತೆ. ಮತ್ತು ಇನ್ನೊಂದು ಈ ಸಲ ಈ ಗುರು ಪೌರ್ಣಮಿ ಬಂದಿರೋದ್ರಿಂದ ನಿಮಗೆ ನಮ್ಮ ಮನೆಯಲ್ಲಿ ಬೃಂದಾವನ ಇಟ್ಟು ಹೇಗೆ ಪೂಜೆ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಮತ್ತು ಎಲ್ಲರೂ ಮೆಸೇಜ್ ಆಗ್ತಿದ್ದೀರಾ, ಅಣ್ಣ ನಾವು ಮನೆಯಲ್ಲಿ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೋದಾ, ಮತ್ತು ಮಂತ್ರಾಲಯಕ್ಕೆ ಹೋಗಿದ್ದೀವಿ, ಬೃಂದಾವನ ತಂದಿದ್ದೀವಿ, ಮತ್ತು ಅದನ್ನು ಪೂಜೆ ಮಾಡ್ಬೋದು ಅಂತ ಕೇಳಿದ್ದೀರಾ. ಪೂಜೆ ಮಾಡ್ಬೋದು, ಅದಕ್ಕೇನಿಲ್ಲ. ಅದಕ್ಕೆ ಅಂತ ಒಂದು ನೀತಿ ಪದ್ಧತಿ ಅನ್ನೋದಿದೆ. ನಿಮ್ಗೆ ಆದಷ್ಟು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಮತ್ತು ಇನ್ನೇನು, ಆಗಸ್ಟ್ ತಿಂಗಳು ಆರಾಧನೆ ಬರ್ತಿದೆ, ವರ್ಧಂತಿ ಮಹೋತ್ಸವ. ಯಾರೇ ತಪ್ಪದೇನೆ ಒಂದು ವಾರ ಕಾಲ ರಾಯರ ಪೂಜೆ ಸೇವೆಗಳು ನಡೀತದೆ. ಆ ಒಂದು ವಾರ ನೀವು ಪೂಜೆ ಮತ್ತು ಆರಾಧನೆ ಎಲ್ಲ ನೀವು ಕ್ಲೀನಾಗಿ ಆರಾಧನೆ ಎಲ್ಲ ಮಾಡ್ಕೊಂಡು ಬಂದರೆ ರಾಯರು ನಿಮ್ಮ ಯಾವುದೇ ಕಷ್ಟದಲ್ಲಿದ್ದರೂ ಆದಷ್ಟು ಪರಿಹಾರ ಮಾಡ್ತಾರೆ. ಮತ್ತು ನೀವು ಅವತ್ತು ವರ್ಷಕ್ಕೊಮ್ಮೆ ರಾಯರು ಭಕ್ತರ ಮನೆಗೆ ವರ್ಷಕ್ಕೆ ಒಮ್ಮೆ ರಾಯರು ಸ್ವತಃ ರಾಯರೇ ಬಂದು ಮನೆಗೆ ನಿಮ್ಮ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಯಾವ ರೂಪದಲ್ಲಿ ಬರ್ತಾರೆ, ಯಾವ ರೀತಿಯಲ್ಲಿ ಬರ್ತಾರೆ ಅಂತ ಗೊತ್ತಿಲ್ಲ. ಈ ಸರಿ ನನ್ನ ಆರಾಧನೆ ತುಂಬ ಸ್ಪೆಷಲ್ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇದೇ ತಿಂಗಳು 10ನೇ ತಾರೀಕು ಗುರು ಪೌರ್ಣಮಿ ದಿವಸ ನಾನು ಆದಷ್ಟು ನಾನು ಲೈವ್ ಬರೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾರ್ಯಾರು ನಿಮ್ಮ ಕಷ್ಟ ಏನಿದೆ ಎಲ್ಲ ಲೈವ್ ಮುಖಾಂತರ ರಾಯರ ಹತ್ರ ನೀವು ಕೇಳ್ಕೊಳ್ಳಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆಮೇಲೆ ಇನ್ನೇನು ನಾನು ಹೇಳೋಷ್ಟಿಲ್ಲ. ನಾನು ವಿಡಿಯೋಗಳು ಮಾಡ್ತೀನಿ. ಯಾಕಂದರೆ ನಿಮ್ಮ ಪ್ರೀತಿ ನನಗೆ ಇಷ್ಟು ಮಟ್ಟಕ್ಕೆ ನನಗೆ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಮಾತಾಡೋರು, ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಹಂಗೆ ಮಾಡೋಕ್ಕಾಗಲ್ಲ, ಹಿಂಗೆ ಮಾಡೋಕ್ಕಾಗಲ್ಲ ಅಂತ. ಈಗ ನಾನು ಹೆಮ್ಮೆಯಿಂದ ನಾನು ತಲೆ ಎತ್ತಿ ಹೇಳ್ತೀನಿ, ನಿಮ್ಮ ಆಶೀರ್ವಾದ ನನ್ನಲ್ಲಿ ಸದಾ ಇದೆ, ಮತ್ತು ರಾಯರ ಆಶೀರ್ವಾದ ನನ್ನ ಹತ್ರ ಸದಾ ಇದೆ. ರಾಯರ ಹತ್ರ ಕೇಳ್ಕೊಂಡಿದ್ದೆ. ಯಾಕಂದರೆ ಅವ್ರು ರಾಯರ ಮುಂದೆನೇ ಆ ಮಾತಂದಿದ್ರು, ನಿನಗೆ ಯಾವುದೇ ಕಾರಣಕ್ಕೂ ನೀನು ಯೂಟ್ಯೂಬ್ ಮಾಡೋಕ್ಕಾಗಲ್ಲ, ಮತ್ತು ನಿನ್ನ ನೋಡಿ ಯಾರು ನೀವು ಮಾಡೋ ವಿಡಿಯೋಗಳನ್ನ ಲೈಕ್ ಮಾಡಲ್ಲ, ಕಮೆಂಟ್ ಎಲ್ಲ ಅಂದರು. ಎಲ್ಲ ರಾಯರ ಇಚ್ಛೆ ಅಂತ ನಾನೆಲ್ಲ ಸುಮ್ಮನಾದೆ. ರಾಯರು ಇವತ್ತು ಅದೇ ಪ್ರೀತಿ ವಿಷಯ ಆಯ್ತದೆ. ಮತ್ತು ಇನ್ನೊಂದು ಏನಂದರೆ, ಒಂದಲ್ಲ ಒಂದು ರಾಯರ ಪವಾಡ ಏನಾಕು ಆಗಿರ್ಬೋದು. ನನ್ನ ಬಾಳಲ್ಲಿ ಇನ್ನೊಂದು ಮತ್ತೆ ಪವಾಡ ನಾನು ಆಗ್ತಿದೆ. ಹೇಳ್ತೀನಿ ಅದೇನು, ಯಾವ ಥರ ಪವಾಡ, ಏನಾಯಿತು, ಅದ್ರ ಕತೆ ಏನು ಅಂತ. ನಾನು ಈಗ ಆಗಸ್ಟಲ್ಲಿ ನಾವು ಹೊಸ ಮನೆ ಶಿಫ್ಟಿಂಗ್ ಆಗ್ತಾ ಇದ್ದೀವಿ. ಯಾಕಂದರೆ ನಮಗೆ ಮನೆ ಋಣ ರಾಯರು ಕೊಟ್ಟಿದ್ದು ಅಷ್ಟು ಅಂದ್ಕೊಳ್ತೀನಿ. ಈ ನಡುವೆ ರಾಯರು ಸ್ವಲ್ಪ ತುಂಬ ಸತಾಯಿಸ್ತಾ ಇದ್ದಾರೆ. ನಾವೇನೇ ಒಂದು ಕೇಳಿದ್ರು ಅದಕ್ಕೊಂದು ಯೋಚನೆ ಮಾಡಿ ಅದಕ್ಕೊಂದು ದಾರಿ ಮಾಡಿ ನಮ್ಗೆ ಕೊಡ್ತಾ ಇದ್ದಾರೆ. ಅವ್ರ ದಾರಿ ತೋರಿಸಿರೋ ದಾರಿಲಿ ನಾವು ನಡೀತಾ ಇದ್ದೀವಿ. ಎಲ್ಲ ರಾಯರ ಅಂದ್ಕೊಂಡಂತೆ ಅವ್ರ ಆಶೀರ್ವಾದ ಮಾಡಿದಂತೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ನಾವು ನಮ್ದಂಥ ದೇವ್ರುಗಳು, ಮನೆ ದೇವರಾಗಿರ್ಬೋದು, ಪ್ರತಿಯೊಂದು ದೇವ್ರುಗಳನ್ನು ನಾವು ಎಷ್ಟು ನಂಬಿ ಎಲ್ಲ ದೇವ್ರಿಗೂ ಹಾಕಿ ಕಟ್ಟಿದ್ದೀವಿ. ಅದು ಸ್ವಲ್ಪ ದಿವಸದಲ್ಲಿ ಅದು ಫಲ ಕೊಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ಅದು ಕೊಟ್ಟರೆ ತುಂಬ ಒಳ್ಳೆಯದು. ಕಾಲದಿಂದ ಕಷ್ಟ ಬಿದ್ದಿದ್ದೀವಿ. ಯಾವಾಗಾದ್ರೂ ಒಂದು ಫಲ ಸಿಕ್ಕಿದ್ರೆ ಅದೇನು, ಹೆಂಗಾಯಿತು, ಯಾವ ರೀತಿ ಆಯಿತು ಅಂತ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಎಲ್ಲರಿಗೂ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಅವರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳು ಮತ್ತು ರಾಯರ ಪೂಜೆಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಲಿ. ನಿಮ್ಗೇನೇ ಒಂದು ರಾಯರ ಪೂಜೆಯಲ್ಲಿ ಡೌಟ್ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಹಾಕಿ. ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಕಮೆಂಟ್ ಮಾಡ್ತೀನಿ. ಯಾರೋ ಒಬ್ರು ಕೇಳಿದ್ರು ಬೃಂದಾವನದ ಬಗ್ಗೆ, ಅದು ನಾನು ಗುರುವಾರ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ.